ಸೋನಾಲಿಕಾ ಕಿಸಾನ್ ಮಿತ್ರರ ಸಭೆ ಗೋಕಾಕ್ ನಗರದ ಪಾಲ್ಸ್ ರಸ್ತೆಯಲ್ಲಿರುವ ಹೋಟೆಲ್ ಗೋಕಾಕ್ ರೆಸಾರ್ಟ್ನಲ್ಲಿ ಸುಗಮ ಮೋಟಾರ್ಸ್ ಗೋಕಾಕ್ ಮತ್ತು ರಾಯಬಾಗ ಹಾಗೂ ಶ್ರೀ ಬಸವ ಮೋಟಾರ್ಸ್ ಹುಕ್ಕೇರಿ ಮತ್ತು ಚಿಕ್ಕೋಡಿ ಇವರ ಸಹಯೋಗದಲ್ಲಿ ಸೋನಾಲಿಕಾ ಕಿಸಾನ್ ಮಿತ್ರರ ಸಭೆಯನ್ನು ಅದ್ದೂರಿಯಾಗಿ ಆಯೋಜಿಸಲಾಯಿತು. ಈ ಕಾರ್ಯಕ್ರಮವನ್ನು ಇಂಟರ್ನ್ಯಾಷನಲ್ ಟ್ರ್ಯಾಕ್ಟರ್ಸ್ ಲಿಮಿಟೆಡ್ನ ಎಕ್ಸ್ಚೇಂಜ್ ಹೆಡ್ ಮಹಾಂತೇಶ್ ಚಿನಗುಡಿ ಅವರು ಉದ್ಘಾಟಿಸಿದ್ದು, ಕಾರ್ಯಕ್ರಮದಲ್ಲಿ ನಿವೃತ್ತ ಜಂಟಿ ನಿರ್ದೇಶಕರು, ಶಿಕ್ಷಣ ಇಲಾಖೆ ಹಾಗೂ ಸ್ಕೌಟ್ ಆ್ಯಂಡ್ ಗೈಡ್ಸ್ ರಾಜ್ಯ ಉಪಾಧ್ಯಕ್ಷರಾದ ಗಜಾನನ ಬಿ ಮನ್ನಿಕೇರಿ, ಸುಗಮ ಮೋಟಾರ್ಸ್ ಗೋಕಾಕ್ ರಾಯಬಾಗ್ ಮಾಲೀಕರಾದಂತಹ ಶ್ರವಣ ಮನ್ನಿಕೇರಿ, ಬಸವ ಮೋಟಾರ್ಸ್ ಹುಕ್ಕೇರಿ ಚಿಕ್ಕೋಡಿ ಮಾಲೀಕರಾದಂತಹ ಸೋಮೇಶ್ ಶೆಡ್ಬಾಳೆ, ಇಂಟರ್ನ್ಯಾಷನಲ್ ಟ್ರ್ಯಾಕ್ಟರ್ಸ್ ಲಿಮಿಟೆಡ್ನ ಟೆರಿಟರಿ ಮ್ಯಾನೇಜರ್ ಅಭಿಷೇಕ್ ಹಾಗೂ ಎಫ್ಒ ಬಸವರಾಜ್ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು. ವೇದಿಕೆಯಲ್ಲಿ ಸೋನಾಲಿಕಾ ಟ್ರ್ಯಾಕ್ಟರ್ ಬಳಸುತ್ತಿರುವ ಸಂತೃಪ್ತ ಅನ್ನದಾತರಿಗೆ ಹಾಗೂ ಪ್ರಗತಿಪರ ರೈತರು ಉಪಸ್ಥಿತರಿದ್ದು ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದು ಹೀಗೆ. ಕಾರ್ಯಕ್ರಮದ ವಿಶೇಷವಾಗಿ ಎಲ್ಲ ರೈತ ಬಾಂಧವರಿಗೆ ಹಸಿರು ಶಾಲು ಹೊದಿಸಿ ಗೌರವಪೂರ್ವಕವಾಗಿ ಸನ್ಮಾನ ಮಾಡಲಾಗಿದ್ದು, 2025ರ ದಸರಾ ಹಾಗೂ ದೀಪಾವಳಿ ಹಬ್ಬದ ಪ್ರಯುಕ್ತ ನಡೆದ ಲಕ್ಕಿ ಡ್ರಾದಲ್ಲಿ ವಿಜೇತರಾದ ಅದೃಷ್ಟಶಾಲಿಗಳಿಗೆ 2 ಹೋಂಡಾ ಶೈನ್ ಬೈಕ್ಗಳು, ಟಿವಿ, ಮೊಬೈಲ್ಗಳು, ಡಿನ್ನರ್ ಸೆಟ್ಗಳು ಸೇರಿದಂತೆ ಹಲವು ಆಕರ್ಷಕ ಬಹುಮಾನಗಳನ್ನು ವಿತರಿಸಲಾಯಿತು. ಇದೇ ಸಂದರ್ಭದಲ್ಲಿ ಅನ್ನದಾತರ ಕೃಷಿ ಕಾರ್ಯಗಳಿಗೆ ಮತ್ತಷ್ಟು ಶಕ್ತಿ ನೀಡುವ ಹೊಸ DI 55 ಮಾದರಿಯ ಸೋನಾಲಿಕಾ ಟ್ರ್ಯಾಕ್ಟರ್ ಅನ್ನು ಬಿಡುಗಡೆ ಮಾಡಲಾಯಿತು. ಕಾರ್ಯಕ್ರಮದ ಮತ್ತೊಂದು ಪ್ರಮುಖ ಆಕರ್ಷಣೆಯಾಗಿ ಅದೇ ದಿನ 12 ಹೊಸ ಸೋನಾಲಿಕಾ ಟ್ರ್ಯಾಕ್ಟರ್ಗಳನ್ನು ಗ್ರಾಹಕರಿಗೆ ಡೆಲಿವರಿ ಮಾಡಲಾಗಿದ್ದು, ಕಂಪನಿ ಅಧಿಕಾರಿಗಳು ಹಾಗೂ ಗಣ್ಯರು ನೂತನ ಟ್ರ್ಯಾಕ್ಟರ್ಗಳ ಕೀಗಳನ್ನು ಗ್ರಾಹಕರಿಗೆ ಹಸ್ತಾಂತರಿಸಿದ್ದಾರೆ. ರೈತರೊಂದಿಗೆ ನೇರವಾಗಿ ಬೆರೆತು ಅವರ ಸಂತೋಷವನ್ನು ಹಂಚಿಕೊಂಡ ಈ ಕಿಸಾನ್ ಮಿತ್ರರ ಸಭೆ ಸೋನಾಲಿಕಾ ಕುಟುಂಬದ ಆತ್ಮೀಯತೆ ಮತ್ತು ನೇಗಿಲ ಯೋಗಿಗಳ ಮೇಲಿನ ಬದ್ಧತೆಗೆ ಸಾಕ್ಷಿಯಾಯಿತು. ಕೊನೆಯಲ್ಲಿ ಆಗಮಿಸಿದ ಎಲ್ಲ ರೈತ ಬಾಂಧವರು ಹಾಗೂ ಅತಿಥಿಗಳಿಗೆ ಭೋಜನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ರೈತರ ನಂಬಿಕೆ ಸೋನಾಲಿಕಾದ ಶಕ್ತಿ. ಕೃಷಿಯ ಪ್ರಗತಿಗೆ ಸದಾ ರೈತರೊಂದಿಗೆ ಸೋನಾಲಿಕಾ. ಬ್ಯೂರೋ ರಿಪೋರ್ಟ್ ಪ್ರಸಾದ್ ರನ್ಸುಬೆ, ಇನ್ ಗೋಕಾಕ್ ನ್ಯೂಸ್, ಗೋಕಾಕ್. ಎಲ್ರಿಗೂ ಬೆಳಗಿನ ನಮಸ್ಕಾರಗಳು. ಇವತ್ತು ನಮ್ಮ ರೈತರ ಹೆಮ್ಮೆಯ ಸೋನಾಲಿಕಾ ಟ್ರ್ಯಾಕ್ಟರ್ ರೈತ ಮಿತ್ರರ ಸಮಾಗಮ, ರೈತ ಮಿತ್ರರ ಸಭೆ ಗೋಕಾಕ್ನಲ್ಲಿ ಸುಗಮ್ ಮೋಟಾರ್ಸ್ ಅವರ ಅಧಿಕೃತವಾಗಿರ್ತಕ್ಕಂಥ ಸೋನಾಲಿಕಾ ಟ್ರ್ಯಾಕ್ಟರ್ನ ಈ ಪರಿಚಯಾತ್ಮಕವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಕಂಪನಿ ಟ್ರ್ಯಾಕ್ಟರ್ನವರು ಕಳೆದ 30 ವರ್ಷಗಳಿಂದ ರೈತರ ಸೇವೆ ಮಾಡುವ ದಿಶೆಯಲ್ಲಿ ಇವತ್ತು ಯಾವ ರೀತಿ ಬೆಳವಣಿಗೆಯನ್ನು ಹೊಂದಿದ್ದಾರೆ ಅನ್ನತಕ್ಕಂಥ ಒಂದು ಪರಿಚಯಾತ್ಮಕವಾದ ಕಾರ್ಯಕ್ರಮವನ್ನ ಮತ್ತು ರೈತರಿಂದ ಅವರ ಅಭಿಪ್ರಾಯವನ್ನು ಪಡೆದುಕೊಂಡು ಇನ್ನಷ್ಟು ಕಂಪನಿ ಉತ್ತಮವಾಗಿ ರೈತರಿಗೆ ಸೇವೆಯನ್ನು ಒದಗಿಸಲಿಕ್ಕೆ ಏನು ಕ್ರಮ ಮಾಡಬೇಕಾದ ಅನ್ನೋ ಬಗ್ಗೆ ಅವರು ಮೇಲಿಂದ ಮೇಲೆ ರಾಷ್ಟ್ರಾದ್ಯಂತ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಇಂಥ ರೈತ ಸಂಪರ್ಕ ಮತ್ತು ರೈತ ಸಮಾವೇಶ ಅವರು ಮಾಡ್ತಾ ಇದ್ದಾರೆ. ತಮಗೆಲ್ಲ ಗೊತ್ತಿದೆ, ಬಹಳಷ್ಟು ತಾವು ವಿಡಿಯೋಗಳನ್ನು ಕೂಡ ನೋಡಿದಿರಿ. ಈ ಸೋನಾಲಿಕಾ ಅಂತಕ್ಕಂಥ ಶಬ್ದನೇ ಬಹಳ ಅತ್ಯಂತ ವಿಶಿಷ್ಟವಾಗಿರ್ತಕ್ಕಂಥ ಶಬ್ದ ಇದು. ಸೋನ ಅಂದ್ರೆ ಬಂಗಾರ, ಸೋನ ಅಂದ್ರೆ ಬಂಗಾರ. ಇವತ್ತು ಜಗತ್ತಿನಾಗ ಯಾವುದಾದ್ರು ಅತ್ಯಂತ ಬಹಳ ಎಲ್ಲರೂ ಪ್ರೀತಿಯಿಂದ ಎಲ್ಲರನ್ನು ಏನು ಸಂಪ್ರೀತಿಗೊಳಿಸ್ತಕ್ಕಂಥ ವಸ್ತು ಯಾವುದಂತಂದ್ರೆ ಬಂಗಾರ. ಅವು ಮುತ್ತು ರತ್ನ ಹವಳ ಎಲ್ಲ ಅದಾವು, ಆದ್ರೆ ಅವೆಲ್ಲ ಸಾಮಾನ್ಯ ಜನರ ಕೈ ಸಿಗೋದಿಲ್ಲ. ಆದ್ರೆ ಬಂಗಾರ ಎಲ್ಲರಿಗೆ ಸಿಗತಕ್ಕಂಥ ವಸ್ತು. ಮತ್ತು ಹೇಳುವಂಥದ್ದು ಏನಂದ್ರೆ ಎಲ್ಲರ ಬಾಳು ಬಂಗಾರವಾಗಿದೆ ಅಂತ ಹೇಳಿ ನಾನು ನನ್ನ ಬಗ್ಗೆ ಹೇಳ್ಕೋಬೇಕಾಗ್ತದೆ. ಭಾಳ ಜನರಿಗೆ ನನ್ನ ಪರಿಚಯ ಇರದೇ ಇರ್ಬೋದು. ನನ್ನ ಹೆಸರು ಗಜಾನನ ಮಣ್ಣಿಕೇರಿ ಅಂತೇಳಿ. ನಾನು ಇಲ್ಲಿ ಮಮದಾಪುರ, ನಮ್ಮೂರು DC ಪಾವಟಿಯವರು ಹುಟ್ಟಿರ್ತಕ್ಕಂಥ ಊರದು, BB ಮಮದಾಪುರ ಅವರು ಹುಟ್ಟಿರ್ತಕ್ಕಂಥ ಊರದು, ಶ್ರೇಷ್ಠ ಸಾಹಿತ್ಯರಾಗಿರ್ತಕ್ಕಂಥ CK ನಂದಿಮಠರು ಹುಟ್ಟಿರ್ತಕ್ಕಂಥ ಊರದು. ಆ ಗ್ರಾಮದಿಂದ ಅಂದ್ರೆ ಇಲ್ಲೇ ಸುಮಾರು 10-12 ಕಿಲೋಮೀಟರ್ ಇದೆ. ಗೋಕಾಕ್ ತಾಲೂಕಿನಲ್ಲೇ ಇಲ್ಲೇ ಹುಟ್ಟಿ ಬೆಳೆದು ನಾವು ದೊಡ್ಡವರಾಗಿ ಇವತ್ತಿನ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಅತ್ಯುನ್ನತ ಅಧಿಕಾರಿಯಾಗಿ ನಾನು ಕೆಲಸ ಮಾಡಿರ್ತಕ್ಕಂಥ ಅನುಭವ ನನಗಿದೆ. ಒಬ್ಬ ರೈತನ ಮಗ, ನಮ್ಮ ತಂದೆ ರೈತರು. ನಾನು ಕೂಡ ನಿಮ್ಮ ಹಾಗೇನೆ ನೇರವಾಗಿ ನಾ ಅಧಿಕಾರಿಯಾಗಿ ಬಂದಿರಲಿಲ್ಲ. ಒಬ್ಬ ರೈತನ ಮಗನಾಗಿ ಹೊಲದಲ್ಲಿ ದುಡಿದು ಏನು ಬೆಳೆದು ಇವತ್ತು ಕೂಡ ನಾನು ನಿರಂತರವಾಗಿ
ರೈತರಲ್ಲಿ ಆಸಕ್ತಿಯನ್ನು ಇಟ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಆಗಿದ್ದುಕೊಂಡು ಕೆಲಸ ಮಾಡ್ತಾ ಇದ್ದೆ. ಪೂರ್ವದಲ್ಲಿ ಒಂದು ಮಾತನ್ನು ಹೇಳ್ಬೇಕಾಗ್ತದ. ನಮ್ಮ ಚಿರಂಜೀವಿ ಶ್ರವಣ್ ಮಣ್ಣಿಕೇರಿ ಅವರು ಕ್ವಾಲಿಫಿಕೇಶನ್ MSc. ಅವರು MSc ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ಕಾಲೇಜ್ ಲೆಕ್ಚರರ್ ಆಗ್ಬೇಕು. ಅವರು ನನಗೆ ದೊಡ್ಡ ಅನುಭವ ಅದ. ನಮ್ಮ ಗುರುಗಳು ಕೂತಿದ್ದಾರೆ ಇಲ್ಲಿ. ಸುಮಾರು ಸಾವಿರಾರು ಶಿಕ್ಷಕರು ನೇಮಕಾತಿ ಮಾಡಿರ್ತಕ್ಕಂಥದ್ದು ನನಗೆ ಶಕ್ತಿನ ಭಗವಂತ ವಿದ್ಯಾ ದೇವತೆ ಶಾರದೆ ಮಾತು ನನಗೆ ಕೊಟ್ಟಿದ್ದಾಳೆ. ನನ್ನ ಸರ್ವಿಸ್ನಲ್ಲಿ ಸಾವಿರಾರು ಶಿಕ್ಷಕ ನೇಮಕಾತಿಯನ್ನು ಮಾಡಿದ್ದೀನಿ. ನಾನು ಹಲವಾರು ಬೇರೆ ಬೇರೆ ಇಲಾಖೆಗೆ ನಾನು ನೌಕರರನ್ನು ಕೂಡ ನೇಮಕಾತಿ ಮಾಡ್ತಕ್ಕಂಥ ಶಕ್ತಿ ನನಗೆ ಆ ಭಗವಂತ ಕೊಟ್ಟಿದ್ದ. ಆದರೂ ಕೂಡ ನಾನು ನನ್ನ ಚಿರಂಜೀವಿಯನ್ನ ಒಬ್ಬ ರೈತರ ಸೇವಕರಾಗಿ ಕೆಲಸ ಮಾಡ್ಲಿಕ್ಕೆ ಅವರನ್ನು ನಾನು ತಯಾರು ಮಾಡಿದೆ. ಅವರೊಬ್ಬ ನೌಕರಸ್ಥರಾಗಿ ಎಲ್ಲೋ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಬಹುದಾಗಿತ್ತು. ಆದರೆ ನನ್ನ ವಿಚಾರ ಏನಂತಂದ್ರೆ ರೈತರಿಗಾಗಿ ನಾವು ರೈತರಾಗಿದ್ದೀವಿ, ನಾವು ರೈತರಾಗಿ ಕೆಲಸ ಮಾಡೋಣ ಅಂತಕ್ಕಂಥ ವಿಚಾರಗಳನ್ನು ಅವರನ್ನ ನಾವು ಈ ರೈತ ಮಿತ್ರರನ್ನಾಗಿ ಮಾಡಿ ಇವತ್ತು ಅವರ ಮೂಲಕವಾಗಿ ಸುಗಮ್ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ ಆ ಸಂಸ್ಥೆಯ ಅಡಿಯಲ್ಲಿ ಈ ಸುಗಮ್ ಮೋಟಾರ್ಸ್ ಟ್ರ್ಯಾಕ್ಟರ್ ಕಂಪನಿಯನ್ನು ಅವರು ಏನಂತಂದ್ರೆ ಪ್ರಾರಂಭ ಮಾಡಿದರು. ಅದು ದೈವಾನ ಏನಂತಂದ್ರೆ ಅವ್ರ ವಿಚಾರ ಇರೋದ ಕಣೆ ಟ್ರ್ಯಾಕ್ಟರ್ ಕಂಪನಿ ಶುರು ಮಾಡ್ಬೇಕಂತ ಬಂದಾಗ ಅವರು ಒಬ್ಬ ಒಳ್ಳೆ ವಿದ್ಯಾವಂತರು ಇಂಥ ಒಂದು ಕಂಪನಿ ಶುರು ಮಾಡ್ತಾರಂದ್ರ ಅದಕ್ಕೆ ಮುಂದೆ ಒಂದು ಒಳ್ಳೆ ಭವಿಷ್ಯ ಇದೆ ಅಂತಕ್ಕಂಥದ್ದನ್ನ ಅವ್ರು ಹುಡ್ಕೊಂಡು ಬಂದು ಅವರಿಗೆ ಸೋನಾಲಿಕಾ ಸಂಸ್ಥೆಯವರು ಏನಂದ್ರೆ ಅವರನ್ನ ಈ ಡೀಲರನ್ನಾಗಿ ಮಾಡಿದ್ದು ನಮ್ಮ ಹೆಮ್ಮೆ ಅಂತ ನಾವು ಭಾವಿಸ್ಕೊಂಡಿದ್ದೇವೆ. ಈ ಸುಂದರ ನಿಸರ್ಗದ ಮಡಿಲಲ್ಲಿ ಹಮ್ಮಿಕೊಂಡಂತ ಅಚ್ಚುಕಟ್ಟಾಗಿದ್ದಂತ ಸೋನಾಲಿಕಾ ಕಂಪನಿಯ ಈ 30ನೇ ವರ್ಷದ ವಾರ್ಷಿಕೋತ್ಸವದ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗಿಗಳಾಗಿದ್ದೀರಿ. ನಿಜವಾಗ್ಲೂ ಈ ಹಸಿರು ಟಾವೆಲ್ ನೋಡಿಕೊಳ್ಳಿ ನನಗೆ ಬಹಳ ಸಂತೋಷ ಆಗುತ್ತೆ. ಯಾಕೆ ನಾನು ಒಬ್ಬ ರೈತನ ಮಗ, ನಾನು ರೈತ, ಇವತ್ತಿನವರೆಗೂ ನಾನು ಹೋಗ್ತೀನಿ ಹೊಲಕ್ಕೆ. ಈ ಸೋನಾಲಿಕಾ ಕಂಪನಿಯ ಈ ಗೋಕಾಕ ನಗರದಲ್ಲಿ ಸುಮಾರು 14ನೇ ವರ್ಷದ ವಾರ್ಷಿಕೋತ್ಸವ ಇರಬಹುದು. ಇವರು ಮಾಲಕರು ತಂದೆಯವರು ಇದ್ದಾರಲ್ಲ, ಗಜಾನನ ಮಣಿಕೇರಿ, ನನ್ನ 35 ವರ್ಷಗಳಿಂದ ನನ್ನ ಸ್ನೇಹಿತರು. ಅವರ ಚಿರಂಜೀವಿ ಮಾಲೀಕತ್ವದಲ್ಲಿ ಈ ಸೋನಾಲಿಕಾ ಕಂಪನಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಭಾರತ ದೇಶದೊಳಗ ಪ್ರತಿಷ್ಠಿತವಾದಂತ ಒಂದು ಸೋನಾಲಿಕಾ ಕಂಪನಿ ಅನ್ನೋದು ನನಗೆ ಇವತ್ತು ಗೊತ್ತಾಯ್ತು. ಯಾಕಂದ್ರೆ ಇಲ್ಲಿ ತನಕ ನಾನು ಕೇಳ್ತೀನಿ, ಸೋನಾಲಿಕಾ ಕಂಪನಿ ಕೇಳಿದ್ನಿ. ಈಗ ಸರ್ ಹೇಳಿದ್ರು, ನಮ್ಮ ಮಿತ್ರ ಹೇಳಿದ್ರು, ಗಜಾನನ ಮಣಿಕೇರಿ ಹೇಳಿದ್ರು, ವಿಶ್ವದಲ್ಲಿಯೇ ನಂಬರ್ 1 ಸೋನಾಲಿಕಾ ಕಂಪನಿ ಅಂತ ಹೇಳಿದ್ರು. ಸಂತೋಷ ಆಗತ್ತೆ ರೈತರಿಗೆ. ಅದಕ್ಕ ಈ ರೈತರು ಏನ್ ಮಾಡ್ಬೇಕಂತಂದ್ರ ಈ ಸುಸಂಧಿಯನ್ನ ಕಳೆದುಕೊಳ್ಳಬಾರದು. ಯಾಕಂದ್ರೆ ನಿಮ್ಗೆ ಇನ್ನೊಂದು ಏನು ವಿಶೇಷ ಮಾಡ್ಯಾರಪ್ಪ ಅಂತಂದ್ರ ಈ ಸೋನಾಲಿಕಾ ಕಂಪನಿ ನಿಮ್ಗೆ ಹಣಕಾಸು ಯೋಜನೆ ಸಹಿತ ಅವರು ಬ್ಯಾಂಕ್ನಿಂದ ಅದನ್ನು ಮಾಡಿ ಕೊಡ್ತಾರ, ಅದನ್ನು ಮಾಡಿಕೊಡ್ತಾರ. ಅದ್ರ ಉಪಯೋಗವನ್ನು ನೀವು ತಗೋಬೇಕು. ಮತ್ತ ಈ ಸೋನಾಲಿಕಾ ಕಂಪನಿ ಟ್ರ್ಯಾಕ್ಟರ್ ಬಹಳ ವಿಶಿಷ್ಟವಾದಂತ ಶ್ರೇಷ್ಠವಾದಂತ ದೇಶದಲ್ಲಿ ಅಲ್ಲ ಈ ಅಂತಾರಾಷ್ಟ್ರೀಯ ಮಟ್ಟದೊಳಗ ಗುಣಮಟ್ಟದ ಇದ್ದಂತ ಒಂದು ಸೋನಾಲಿಕಾ ಕಂಪನಿ ಇದು. ಮತ್ತ ಇಲ್ಲಿ ಸೋನಾಲಿಕಾ ಕಂಪನಿ ಗೋಕಾಕ ನಗರದಲ್ಲಿ ಚಲೋ ಆಗಿ ಸುಮಾರು 14 ವರ್ಷ ಆಯ್ತು ಅಂತ ಹೇಳಿದ್ರು. ಅವತ್ತು ನಾನು ಹೋಗಿದ್ದೆ ಪೂಜೆಗೆ. ಸುಗಮ ಸೋನಾಲಿಕಾ ಕಂಪನಿ ಅಂತೇಳಿ ಹೆಸರಿಟ್ಟಿದ್ರು. ಆ ಸುಗಮ ಅನ್ನುವಂತ ಪೂರ್ಣ ನನಗೆ ಇನ್ನೂವರೆಗೆ ಗೊತ್ತಾಗಿರಲ್ಲ. ಸುಮಾರು 1 ವರ್ಷ ಆಯ್ತು ನನಗೆ ಗೊತ್ತಾಗಿ. ಸುಗಮ ಅಂದ್ರೆ ಏನ? ಸುನಂದ ಇವ್ರ ತಾಯಿಯವರು, ಗಜಾನನ ತಂದೆಯವರು, ಮ ಅಂದ್ರೆ ಮಣ್ಣಿಕೇರಿ. ನೋಡ್ರಿ ಶ್ರೇಷ್ಠವಾದಂತ ಹೆಸರಿಟ್ಟಲ್ಲ. ಅವ್ರು ನಿಜವಾಗ್ಲೂ ನಮ್ಮ ಮಿತ್ರರಿಗೆ ಅವ್ರಿಗೆ ಗಜಾನನ ಮಣ್ಣಿಕೇರಿ ಗೊತ್ತಿರಲಿಲ್ಲ, ಬಾದುಷದ ಗೊತ್ತಾಯ್ತು. ನೋಡ್ರಿ ಎಷ್ಟು ವಿಶೇಷವಾದಂತ ಇದೆ ರೈತರಿಗೆ ಎಷ್ಟು ವಿಶೇಷವಾದಂತದ್ದಿದೆ. ಅದಕ್ಕೆ ಈ ಸೋನಾಲಿಕಾ ಕಂಪನಿ ಈಗ 4 ತಾಲೂಕು ಅಂತ ಹೇಳಿದ್ರೆ ಅವರು, ಇದು 4 ತಾಲೂಕು ಅಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಷ್ಠಿತವಾದಂತ ಒಂದು ಇನ್ನೂ ಅವರಿಗೆ ಬೆಳವಣಿಗೆ ಆಗ್ಲಿ, ಈ ಕಂಪನಿ ಇನ್ನ ಉದ್ಧಾರ ಆಗ್ಲಿ ಅಂತ ಹೇಳಿ ನಾನು 1-2 ಮಾತುಗಳನ್ನು ಹೇಳ್ತಾರೆ. ಸೋನಾಲಿಕಾ ಟ್ರ್ಯಾಕ್ಟರ್ ಕಂಪನಿ ಬಗ್ಗೆ ನಮ್ಮ ಶ್ರೀ ಮಾಂತೇಶ್ ಚನಗೋಡಿ ಸರ್, ಎಕ್ಸ್ಚೇಂಜ್ ಹೆಡ್ ಕರ್ನಾಟಕ ಮತ್ತು ತಮಿಳುನಾಡು, ಇವರು ನಮ್ಮ ಸೋನಾಲಿಕಾ ಟ್ರ್ಯಾಕ್ಟರ್ ಕಂಪನಿಯ ಬಗ್ಗೆ ಸ್ವಲ್ಪ ಮಾಹಿತಿ ವಿವರಣೆ ಹೇಳ್ಬೇಕಂತ ಹೇಳಿ ಸರ್ ಅಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಕಾಯ್ದಿರ್ತಕ್ಕಂತ ನಮ್ಮ ಜವಾನರಿಗೆ ಹಾಗೂ ಇಡೀ ದೇಶಕ್ಕೆ ಅನ್ನವನ್ನ ಹಾಕ್ತಕ್ಕಂತ ಎಲ್ಲ ರೈತ ಬಂಧುಗಳಿಗೆ ನನ್ನ ನಮಸ್ಕಾರಗಳು. ಜೈ ಜವಾನ್ ಜೈ ಕಿಸಾನ್. ರೈತರು ನಮ್ಮ ದೇಶದ ಬೆನ್ನೆಲುಬು. ಅವರು ನಮಗೆ ಅನ್ನ ನೀಡುವ ಅನ್ನದಾತರು. ಬೆಳಗಿನ ಜಾವದಿಂದ ರಾತ್ರಿಯವರೆಗೆ ಬಿಸಿಲಿನಲ್ಲಿ ದುಡಿದು ನಮಗೆ ಆಹಾರ ಒದಗಿಸುತ್ತಾರೆ.
ಮಳೆ ಬಿಸಿಲು ಚಳಿ ಎನ್ನದೆ ಹಗಲಿರುಳು ಶ್ರಮಿಸಿ ಭೂಮಿಯನ್ನು ಉಳುಮೆ ಮಾಡುತ್ತಾರೆ. ಪ್ರಕೃತಿಯ ಮೇಲೆ ಅವಲಂಬಿತರಾಗಿ ಎಲ್ಲ ಸಂಕಷ್ಟಗಳನ್ನು ಎದುರಿಸಿ ಬೆಳೆ ಬೆಳೆಯುತ್ತಾರೆ. ನಮ್ಮ ದೇಶದ ಆರ್ಥಿಕತೆಯಲ್ಲಿ ಕೃಷಿ ಕ್ಷೇತ್ರದ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ರೈತರ ಕಷ್ಟ ನಷ್ಟಗಳನ್ನು ಅರ್ಥ ಮಾಡಿಕೊಂಡು ಅವರಿಗೆ ಸಹಾಯ ಮಾಡಬೇಕೆಂದು ನಮ್ಮ ಮ್ಯಾನೇಜ್ಮೆಂಟ್ ಇಂದ ಹೊಸ ಒಂದು ತಂತ್ರಜ್ಞಾನವನ್ನು ಟ್ರ್ಯಾಕ್ಟರ್ ಅನ್ನು ನಾವು ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ಆಧುನಿಕ ತಂತ್ರಜ್ಞಾನ ಮತ್ತು ವಿಜ್ಞಾನದ ಪ್ರಯೋಜನ ರೈತರಿಗೆ ತಲುಪಬೇಕು. ರೈತರ ಮಕ್ಕಳಿಗೆ ಉತ್ತಮ ಶಿಕ್ಷಣ ಮತ್ತು ಆರೋಗ್ಯ ಸೌಲಭ್ಯ ದೊರಕಬೇಕು. ರೈತರ ಬದುಕು ಸುಧಾರಿಸಿದರೆ ಮಾತ್ರ ನಮ್ಮ ದೇಶ ಅಭಿವೃದ್ಧಿ ಹೊಂದಲು ಸಾಧ್ಯ. ಜೈ ಜವಾನ್ ಜೈ ಕಿಸಾನ್. 1969ರಲ್ಲಿ ಒಬ್ಬ ಸರ್ ಅಧಿಕಾರಿ ಇದ್ರು, LIC ಅಧಿಕಾರಿ. ರಿಟೈರ್ಮೆಂಟ್ ಆದ್ರೆ ನೋಡಿ, ನೀವು ನಮ್ಮ ತಂದೆ ತಾಯಿಗಳು ಅಥವಾ ನಮ್ಮ ಮಕ್ಕಳಿಗೆ ನಾವು ಅವರ ವಿದ್ಯಾಭ್ಯಾಸ 18-20 ವರ್ಷ ಆದ್ಮೇಲೆ ಅವನಿಗೊಂದು ಒಳ್ಳೆ ನೌಕರಿ ಸಿಗಲಿ, ಅದು ಪ್ರೈವೇಟ್ ಇರ್ಬೋದು ಗೌರ್ಮೆಂಟ್ ಇರ್ಬೋದು. ಆಮೇಲೆ ಇಲ್ಲಪ್ಪ ಅಂತಂದ್ರೆ ಮನೆ ಕೆಲಸದಂಗ ಒಂದು ಬಿಸ್ನೆಸ್ ಹಚ್ಕೊಡುವಂತ ವಿಚಾರ ಬರ್ತಾವೆ. ಆದ್ರೆ ಅವರು ತಮ್ಮ 58-59 ಇಸ್ವಿಯೊಳಗೆ ವಿಚಾರ ಬಂತು ರಿಟೈರ್ಮೆಂಟ್ ಅಂತ ಆದ. ನೋಡಿ, ನಾವು ನೀವು ವಿಚಾರ ಮಾಡ್ತೀವಿ ರಿಟೈರ್ಮೆಂಟ್ ಆದ್ಮೇಲೆ ಆರಾಮ್ ಎಲ್ಲರೂ ಕಟ್ಟಿ ಹಿಡಿದು ಕೂತು ಕಾಕಾರ ಜೋಡಿ ಮಾತಾಡ್ಕೊಂತ ಕೂತ್ರ ಅಂತ ಹೇಳಿ ಅದ್ ಹೆಂಗಾಯ್ತು ಹಿಂಗಾಯ್ತು, ಹಳ್ಳಿ ಸುದ್ದಿ ದಿಲ್ಲಿ ಸುದ್ದಿ ಅಂತ ಅವ್ರು ಹೆಂಗ್ ಮಾಡಿಲ್ಲ. ರೈತರಿಗೆ ಏನೋ ಒಂದು ಸೇವೆ ಮಾಡ್ಬೇಕಂತ ಹೇಳಿ ಮೊಟ್ಟ ಮೊದಲ ಬಾರಿಗೆ ಅವರು ಸೋನಾಲಿಕಾ ಥ್ರೆಷರ್ ಮಿಷನ್ ಕರೆದಿ ರಾಷ್ಟ್ರೀಯ ಮಿಷನ್ ಮೊಟ್ಟ ಮೊದಲಿಗೆ ಸಕ್ಸಸ್ ಆಗಿ ತೆಗೆದಂತದ್ದು ರಾಷ್ಟ್ರೀಯ ಮಿಷನ್ ನಮ್ಮದೇ ನಿಮ್ಮ ಸೋನಾಲಿಕಾ ಟ್ರ್ಯಾಕ್ಟರ್ ಕಂಪನಿ. ಅದರ ಜೊತೆಗೆ ಕಲ್ಟಿವೇಟರ್ಸ್ ಮಾಡಿದ್ರು, ಅದ್ರ ಜೊತೆಗೆ ರೋಟೋವೇಟರ್ ಮಾಡಿದ್ರು. ನೀವು ನಂಬಿರೋ ಗೊತ್ತಿಲ್ಲ, ರೋಟೋವೇಟರ್ ಇಡೀ ದೇಶದಲ್ಲಿ 3 ಫೂಟ್ ಇಂದ ಹಿಡ್ಕೊಂಡು 12 ಫೂಟ್ ವರೆಗೂ ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾರಂದ್ರೆ ಅದು ನಿಮ್ಮ ಸೋನಾಲಿಕಾ ಟ್ರ್ಯಾಕ್ಟರ್ ಕಂಪನಿ. ಅಷ್ಟೊಂದು ಸುಸಜ್ಜಿತವಾದಂತಹ ಒಂದು ತಯಾರಿಕೆ ನಮ್ಮಲ್ಲಿದೆ. 3 ಫೂಟ್ ನಿಂದ 12 ಫೂಟ್. ಅದಾದ ನಂತರ 95-96ರಲ್ಲಿ ಅವ್ರೊಂದು ವಿಚಾರ ಬಂತು, ನಾನು ಯಾಕೆ ಟ್ರ್ಯಾಕ್ಟರ್ ಅನ್ನ ರೆಡಿ ಮಾಡಿ ರೈತರಿಗೆ ಒಂದು ಸೇವೆ ಒದಗಿಸುವಂತ ಕೆಲಸ ಯಾಕೆ ಮಾಡಬಾರದು ಅಂತ ವಿಚಾರ ಇಟ್ಕೊಂಡು ಅವರು ಮುಂದೆ ಟ್ರ್ಯಾಕ್ಟರ್ ಅನ್ನ ತಯಾರು ಮಾಡಾಕಂದ್ರು. ಸೊ ಟ್ರ್ಯಾಕ್ಟರ್ ತಯಾರು ಮಾಡೋದು ಮೊಟ್ಟ ಮೊದಲಿಗೆ 1996ರಲ್ಲಿ ಚಿತಾ ಮಾಡುವಂತ ಟ್ರ್ಯಾಕ್ಟರ್ ಮಾಡಿದ್ರು. 30 ವರ್ಷದ ಹಿಂದೆ, ಇವತ್ತು 30 ವರ್ಷ ನಮ್ಮ ಕಂಪನಿಗೆ. ಸೊ ಆ ಉದ್ದೇಶಕ್ಕೆ ಅವರು ಒಂದು ಸಣ್ಣ ವಿಚಾರ ಇಟ್ಕೊಂಡು ದೊಡ್ಡ ಕಂಪನಿಯನ್ನ ತಯಾರು ಮಾಡಿದ್ರು. ಇವತ್ತು ನಿಮ್ಗೆ ಸರ್ ಹೇಳಿದಂಗೆ ಇಡೀ ದೇಶದಲ್ಲೆಲ್ಲ ಇಡೀ ಜಗತ್ತಿನಲ್ಲಿ ಅತಿ ಯಾವ್ದಾದ್ರು ಒಂದು ದೊಡ್ಡ ಬ್ರ್ಯಾಂಡ್ ಯಾವ್ದಾದ್ರು ಇದ್ರೆ ಅದು ನಮ್ಮ ಸೋನಾಲಿಕಾ ಟ್ರ್ಯಾಕ್ಟರ್ ಕಂಪನಿ. ಯಾಕಂದ್ರೆ ಅದೇ ರೀತಿ ಎಲ್ಲ ರೈತರು ವ್ಯಕ್ತಿಗಳಿಗೆ ಮತ್ತೊಮ್ಮೆ ಸ್ವಾಗತ ಕೋರುತ್ತಾ ನಾವು 2 ಮಾತು ಮಾತಾಡಕ್ಕೆ ಇಷ್ಟಪಡ್ತೀವಿ. ಈಗ ಸೋನಾಲಿಕಾ ಕಂಪನಿ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ 30 ವರ್ಷ ಆಯ್ತು. 30 ವರ್ಷ ಒಳಗೆ ಸ್ಟಾರ್ಟಿಂಗ್ 1ನೇ ವರ್ಷ ಒಮ್ಮೆ 2 ಟ್ರ್ಯಾಕ್ಟರ್ ಮಾರಿದಿಲ್ಲ. ಅವಾಗ 1 ಗಾಡಿ ಮಾರಿದ್ರು, 6 ತಿಂಗಳ 1 ಗಾಡಿ ಮಾರಿದ್ರು ಅವಾಗ ಸ್ಟಾರ್ಟಿಂಗ್. ಆ ಒಬ್ಬ ಕಸ್ಟಮರ್ ಏನ್ ಮಾಡಿದ್ರು, ಮತ್ತೆ 2 ಕಸ್ಟಮರ್ ಸೋನಾಲಿಕಾ ಗಾಡಿ ಚಲೋತಿ ತಗೋಬೇಕು ಹೇಳಿದ್ರು. ಅವ್ರು ಒಬ್ಬರಿದ್ದವ್ರ 5 ಜನ. ಆ 5 ಜನ ಇದ್ದವ್ರು ಏನ್ ಮಾಡ 50 ಮಂದಿಗೆ ತಗೋ ಅಂತ ಹೇಳಿದ್ರು. ಹಂಗ ಅವತ್ತು ಒಬ್ಬ ತಗೊಂಡ ಕಸ್ಟಮರ್ ಇವತ್ತು ಪ್ರತಿ ವರ್ಷ 2 ಲಕ್ಷ ಟ್ರ್ಯಾಕ್ಟರ್ ನಾವು ಲೆವೆಲ್ ಕಸ್ಟಮರ್ ಈ ಕಸ್ಟಮರ್ ನಿಂತನ ಈ ಕಂಪನಿ ಬೆಳೆದೈತೆ ಅಂದ್ರೆ ಇದು ಕಂಪನಿ ಕಸ್ಟಮರ್ ನಾವು ಬಾಳ ಕಡೆ ನೋಡಿನಿ. ಈಗ ನಮ್ ಬಹಳ ಕಸ್ಟಮರ್ ಇರ್ತಾರಲ್ಲ, ನಾವು ಹಳೆ ಹೋಗಿರ್ತೀವಿ, ಯಾರೊಬ್ಬ ಗಾಡಿ ತಗೋರ್ತಾರಲ್ಲ ಅವ್ರೇ ಸೋನಾಲಿಕಾ ಶೋರೂಮ್ ಹೋಗೋಣ ಯಾರು ಹೇಳಂಗಿಲ್ಲ. ನಮ್ದು ಶೋರೂಮ್ ಐತೆ ಹೋಗೋಣ ಬರ್ರಿ ಅಂತ ಹೇಳ್ಯಾರ. ಸೋನಾಲಿಕಾ ಗಾಡಿ ಎಲ್ಲ ಭಾರಿ ಬಂದಿದ್ರಿಂದ ಏನ್ ತಕರಾರ ಇಲ್ರಿ. ಗಾಡಿ ಚಲೋ ಐತಿ, ಗಾಡಿ ಬಗ್ಗೆ ಗಾಡಿ ಇವರ ತಗೊಂಡ್ರೈತಿ, ತಕ್ಕ ತಗೊಂಡ್ರೈತಿ, ಗಾಡಿ ಎಲ್ಲ ರೈತಿ. ಬಸು ಪಾಟೀಲ್ ಅವರ ನಮಗ 3 ಗಾಡಿ ತಗೊಂಡ ನಮ್ಗ 2-3 ಸಲ ನಮ್ಮ ಮನೆಗೆ ಬಂದ ತೂರಿ ಸೋನಾಲಿಕಾ ಭಾರಿ ಎವರೇಜ್ ಐತಿ, ಎಲ್ಲ ಐತಿ. ಅದಕ್ಕೆ ನಾವು ವಾಪದಾಗಿದ್ದು ಏನಂದ್ರೆ ಹಿಂಗ ಸೋನಾಲಿಕಾ 750 ಸಿಕ್ಕಂದ್ರ ಅದಕ್ಕೆ ಇಷ್ಟು ಡೆಮೋ ಮಾಡಿ ತೋರಿಸಿದ್. ಆದ್ರೆ ಡೆಮೋ ಮಾಡಿ ತೋರಿಸಿದಿಂದ 1 ತಿಂಗಳ ಬಿಟ್ಟ ನಂತರ 1 ತಿಂಗಳು ಈಗ ತಗೊಂಡ್ ನಾವು 8 ವರ್ಷ ಆದ್ರೆ ಅವ್ರು ಏನ ರಿವಾಲ್ವ್ ಹಾಕಿದ್ರೆ ಪವರ್ಫುಲ್ ಗಾಡಿ ಇದ್ರು. ಸೋನಾಲಿಕಾ ತಂದ್ರು ನಾವು 2012 ಒಂದು ತಂದ್ರು.
ಆಮೇಲೆ ನಾವೆಲ್ಲ ಡಿವೈಡ್ ಹೋದ್ರಿ ಭಾಳ ಪವರ್ಫುಲ್ ಗಾಡಿ ಐತ್ರಿ. ಊರಾಗ ಹೆಸರು ಮಾಡಿದವ್ರಿ, ಬ್ಯಾಟ್ಯಾಗ ಹೆಸರು ಮಾಡಿದವು. ಯಾವ ಉದ್ದೇಶದಿಂದ ಫಂಕ್ಷನ್ ಐತ್ರಿ ಈಗ? ಇಲ್ಲಿ ನಾವು ಸೋನಾಲಿಕಾ ಟ್ರ್ಯಾಕ್ಟರ್ ಏನು ತಗೊಂಡೇವ್ರಲ್ಲ ಅವ್ರ ರೈತರನ್ನ ಎಲ್ಲಾರು ಕರೆಸಿ ನಮ್ಮಂತವ್ರನ್ನ ಕರೆಸಿ ಒಂದ್ ಫಂಕ್ಷನ್ ಮಾಡಿದಾರ್ರಿ. ಇಲ್ಲಿ ಗೋಕಾಕ್ ರೆಸಾರ್ಟ್ ದಾಗ ಫಂಕ್ಷನ್ ಐತಿ ಬಾ ಅನ್ನೋದ್ ಕೇಳಿರಿ. ಒಂದ್ ಕರೆದಿಂದ ನಾವ್ ಎಲ್ಲಾ ರೈತರೆಲ್ಲ ಕೂಡಿದೇವ್ರಿ ಇಲ್ಲಿ ನಾವ್ ಬಂದು. ಯಾವ ರೀತಿ ಎಕ್ಸ್ಪ್ಲೇನ್ ಮಾಡಿದ್ರು? ಇಲ್ಲಿ ನಮ್ಗೆ ಹಿಂಗ ಒಂದು ಫಂಕ್ಷನ್ ಐತಿ, ನಾವು ಎಲ್ಲಾ ರೈತರು ಕೂಡ್ಸಾತೇವು. ಏನ್ ನಮ್ ಕಡೆ ಟ್ರ್ಯಾಕ್ಟರ್ ತಗೊಂಡಿರಿ, ನಮ್ಗೆ ಏನ್ ಮಾರಾಕ್ ಸಪೋರ್ಟ್ ನೀವು ಮಾಡ್ತಿರ್ಲ ಅಂತವ್ರೆಲ್ಲ ನಮಗೊಂದ್ ಇಲ್ಲಿ ಫಂಕ್ಷನ್ ಐತಿ ಬೈರಿ ಅಂದ್ಮೇಲೆ ನಾವ್ ಬಂದ್ಬಿಟ್ಟು. ಏನ್ ತಗೊಂಡ್ರಿ ಅಂತ? ಹಾ, ನಾವು ಆಲ್ರೆಡಿ ಗಾಡಿ ಅದಾವ್ರಿ ಈಗ. ಯಾವ ಕಂಪ್ನಿ ರೀ? ಸೋನಾಲಿಕಾ ರೀ 55 HP ಅದಾವ, 750 ಅತ್ತಲ್ಲ ರೀ. ಹೇಗೈತ್ರಿ ಗಾಡಿ? ಗಾಡಿ ಅಂತೂ ಬೆಸ್ಟ್ ಐತ್ರಿ. ಗಾಡಿದೇನ್ ಹೇಳಕತ್ತಂಗಿಲ್ಲ. ಮೈಲೇಜ್ ಆಗು ಫಸ್ಟ್ ಚಲೋ ಐತ್ರಿ ಗಾಡಿ, ಮೇಂಟೆನೆನ್ಸ್ ಆಗು ಚಲೋ ಐತ್ರಿ. ಮತ್ತ ಬ್ಯಾರೆ ಕಂಪ್ನಿಗೊಳಗ ಹಂಗ ಕಂಪೇರ್ ಮಾಡಿ ನೋಡ್ರಿ ರೇಟ್ ಆಯ್ತು ಪ್ರೈಸ್ ಆಗು ಬಹಳ ಕಮ್ಮಿದಾಗ ಐತಿ ನಮ್ ಗಾಡಿ. ಯಾವ ರೀತಿ ಇವ್ರು ಎಕ್ಸ್ಪ್ಲೇನ್ ಮಾಡ್ರಿ ಗಾಡಿ ಬಗ್ಗೆ? ಮತ್ತ ಈಗ ಗಾಡಿದ್ ನಮ್ದು ಏನೋ ಒಂದು ಸಮಸ್ಯೆ ಆಗಿ ಗಾಡಿ ಹೊಲ್ದಾಗ ನಿಂತರವಿರಿ, ಫೋನ್ ಮಾಡ್ರ ಒಂದ್ 2 ತಾಸಿನಾಗ ಬಂದ್ ನಮ್ಗೆ ಇಮಿಡಿಯೇಟ್ ಸರ್ವಿಸ್ ಕೊಡ್ತಾರ್ರಿ, ಸ್ಪಂದನೆ ಮಾಡ್ತಾರು. ಮತ್ತ ನಾವು ಫೋನ್ ಮಾಡಿ ಕೇಳಿ ಬಿಡ್ಲಿ ಅವ್ರ ಒಂದ್ 2 ದಿನಕ್ಕೊಮ್ಮೆ ಫೋನ್ ಮಾಡಿ ನಮಗ್ ನಿಮ್ ಗಾಡಿ ಹೆಂಗ್ ನಡ್ದೈತಿ, ಏನ ಸರ್ವಿಸ್ ಎಲ್ಲ ಮಾಡ್ಸಿರೋ ಇಲ್ಲ ನಾವು ಮರ್ತರವಿ, ಅವ್ರ ನಮ್ಮ ಶೋರೂಮ್ದವ್ರ ನೆನಪು ಮಾಡ್ತಾರ್ರಿ. ಫಂಕ್ಷನ್ ಹೇಗೈತ್ರಿ? ಫಂಕ್ಷನ್ ಅಂತೂ ನಾವು ತಿಳ್ಕೊಂಡದ ಬೇರೆ, ಇಲ್ಲಿ ಆದ ಬೇರೆ ರೀ ಫಂಕ್ಷನ್. ಯಾಕಂದ್ರ ನಾವು ತಿಳ್ಕೊಂಡಿದ್ದು ಎಲ್ಲೋ ಒಂದ್ ಇದ್ರ ಕಡೆ ಇರ್ತಾರೋ ಫಂಕ್ಷನ್, ಒಂದ್ ಏನೋ ಒಂದ್ ಅಂದ್ರಾಗ ಹಾಕಿರ್ತಾರ. ಇಲ್ಲ ನಾವು ಇಂತ ದೊಡ್ಡ ರೆಸಾರ್ಟ್ ದಾಗ ಬಂದ ನಾವು ಹಿಂಗ ಒಂದ್ ಫಂಕ್ಷನ್ ಮಾಡ್ತೇವು ಅನ್ಕೊಂಡಿರ್ಕಿಲ್ಲ. ಫಂಕ್ಷನ್ ಚಲೋ ಆತು, ಊಟದ ವ್ಯವಸ್ಥೆ ಚಲೋ ಆತು, ಎಲ್ಲಾ ರೀತಿ ನಮ್ಗೆ ಅನುಕೂಲ ಮಾಡಿದಾರೆ. ನಮ್ಮ ಹೆಸರು ಬಸಗೌಡ ಪಾಟೀಲ್ ಅತ್ತರಿ, ನೇರ್ಲಿ ರೀ. ಸುಗಮ್ ಮೋಟರ್ಸ್ ಗೋಕಾಕ್ ಮತ್ತು ರಾಯಬಾಗ್ ಹಾಗೂ ಬಸವ ಮೋಟರ್ಸ್ ಹುಕ್ಕೇರಿ ಮತ್ತು ಚಿಕ್ಕೋಡಿ ಭಾಗದ ಎಲ್ಲಾ ರೈತ ಬಾಂಧವರಿಗೂ ನಮಸ್ಕಾರ. ನಾವು ಸುಗಮ್ ಮೋಟರ್ಸ್ ಮತ್ತು ಶ್ರೀ ಬಸವ ಮೋಟರ್ಸ್ ವತಿಯಿಂದ ಇವತ್ತು ಕಿಸಾನ್ ಮಿತ್ರರ ಸಭೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮ ಆಯಿತು. ಎಲ್ಲ ರೈತ ಬಾಂಧವರು ಬಹಳ ಸಹಕಾರದಿಂದ ನಮಗ ಕಾರ್ಯಕ್ರಮ ಯಶಸ್ವಿ ಮಾಡಕ್ಕೆ ಕಾರಣೀಭೂತರಾದರು. ಅದೇ ರೀತಿ ಕಳೆದ ಸಾರಿ ನಾವು 2025 ದಸರಾ ಮತ್ತು ದೀಪಾವಳಿ ಏನೋ ಒಂದು ಹಬ್ಬದ ಲಕ್ಕಿ ಡ್ರಾ ಸ್ಕೀಮ್ ನಾವು ಮಾಡಿದ್ವಿ. ಅದ್ರೊಳಗೆ ಬಹಳಷ್ಟು ಜನ, ಒಂದು 26-27 ಜನ ಅದ್ರೊಳಗೆ ಬಹುಮಾನ ವಿಜೇತರಿದ್ರು. ಅವ್ರೆಲ್ಲರೂ ಕೂಡ ಇವತ್ತು ನಾವು ಬಹುಮಾನಗಳನ್ನು ವಿತರಣೆ ಮಾಡಿದ್ವಿ. ಅದೇ ರೀತಿ ಒಂದು 55 HP ಗೋಲ್ಡ್ ಸೀರೀಸ್ ಅನ್ನುವಂತ ಒಂದು ಟ್ರ್ಯಾಕ್ಟರ್ನ ಕೂಡ ಇವತ್ತು ನಾವು ಲಾಂಚಿಂಗ್ ಮಾಡಿದೀವಿ. ಅದ್ರ ಜೊತೆ ಇವತ್ತು 10 ಜನ ರೈತರು ತಮ್ಮ ಹೊಸ ಗಾಡಿಯನ್ನ ಇವತ್ತು ಡೆಲಿವರಿ ಪಡೆದ್ರು. ಈ ವರ್ಷ ಕೂಡ ನಾವು 2020 ಈ ರೀತಿ ದಸರಾ ದೀಪಾವಳಿ ನಿಮಿತ್ತ ಅಂದ್ರೆ ಆಗಸ್ಟ್ 14ರಿಂದ ನವೆಂಬರ್ 30 ಏನ್ ಎಲ್ಲ ನಮ್ಮ ರೈತ ಬಾಂಧವರು ಟ್ರ್ಯಾಕ್ಟರ್ ಖರೀದಿ ಮಾಡ್ತಾರ ಅವರಿಗೋಸ್ಕರ ಕೂಡ ಈ ರೀತಿ ವಿಶೇಷ ಒಂದು ಸ್ಕೀಮ್ ಅನ್ನ ನಾವು ಘೋಷಣೆ ಮಾಡಿದೀವಿ. ಅದ್ರೊಳಗ ಸಾಕಷ್ಟು 6 ಟ್ರ್ಯಾಕ್ಟರ್, ರೋಟಾವೇಟರು, AC, ಹೋಂಡಾ ಶೈನ್ ಬೈಕ್, ಈ ರೀತಿ ಹಲವಾರು ಬಹುಮಾನಗಳು ಇರ್ತಾವ. ಅದಕ್ಕೆ ಎಲ್ಲಾ ರೈತ ಬಾಂಧವರಲ್ಲಿ ನಂದು ವಿನಂತಿ ಏನಂದ್ರ ತಾವು ಈ ಆಗಸ್ಟ್ 14ರಿಂದ ನವೆಂಬರ್ 30 ಟ್ರ್ಯಾಕ್ಟರ್ ಖರೀದಿ ಮಾಡಿ ಈ ಒಂದು ಸ್ಕೀಮ್ ನ ಒಂದು ಉಪಯೋಗ ಪಡೆದುಕೊಳ್ಬೇಕಂತ ಹೇಳಿ ಎಲ್ಲಾ ರೈತ ಬಾಂಧವರಿಗೆ ವಿನಂತಿ ಮಾಡ್ಕೊತೀನಿ. ನಮಸ್ಕಾರ. ಈ ಬೇರೆ ಗಾಡಿಗೆ ನಿಮ್ ಗಾಡಿಗೆ ಏನ್ ಫರಕ್ ಐತೆ? ನೋಡ್ರಿ, ಬಹಳಷ್ಟು ಗಾಡಿ ಅದಾವ. ಇವತ್ತು ನಾವು ಲಾಂಚ್ ಮಾಡಿದ ಗಾಡಿ ಬಗ್ಗೆ ಹೇಳ್ಬೇಕಂದ್ರ 55 HP ಒಂದು 745 ಗೋಲ್ಡ್ ಅಂತ 2 ಗಾಡಿ ಬರ್ತಾವ. 745 ಗೋಲ್ಡ್ ಸೀರೀಸ್ ಅಂತ ಏನೋ ಒಂದು ಗಾಡಿ ಬರ್ತದ, 50 HP ಗಾಡಿ. ಟೋಟಲ್ ನೀವು ಏನ ಸದ್ಯಕ್ಕೆ 18ರಿಂದ 20 ಟ್ರ್ಯಾಕ್ಟರ್ ಕಂಪ್ನಿ ಅದಾವ. ಅಷ್ಟೊಳಗ 50 HP ಒಳಗ 3532 cc ಇರುವಂತ ಗಾಡಿ ಯಾವುದೂ ಇಲ್ಲ. ಇದು ಬರೀ ಸೋನಾಲಿಕಾ ಟ್ರ್ಯಾಕ್ಟರ್ ಗಾಡಿ ಮಾತ್ರ ಅದ. ಆಮೇಲೆ ಇದು ಎಳೆಯುವಂತ ಸಾಮರ್ಥ್ಯ ಏನೈತಲ್ಲ ಅದು ಕೂಡ ಎಲ್ಲಾ ಟ್ರ್ಯಾಕ್ಟರ್ ಗಿಂತ ಹೆಚ್ಚಿಗೆ ಅದ. ಮತ್ತ 6 ವರ್ಷ ವಾರಂಟಿ ಅದ. ಆಮೇಲೆ ಇದು ಮೇಂಟೆನೆನ್ಸ್ ಪೂರ್ತಿ ಕಡಿಮೆ ಅದ. ಅದ್ರ ಜೊತೆ ಮೈಲೇಜ್ ಜಾಸ್ತಿ ಅದ. ಹಿಂಗಾಗಿ ರೈತರಿಗೆ ಏನಾರ ಇವತ್ತು ದುಡ್ಡು ಉಳಿತಾಯ ಮಾಡುವಂತ ಟ್ರ್ಯಾಕ್ಟರ್ ಯಾವ್ದಾದ್ರು ರೈತಪ್ಪ ಅಂದ್ರ ಅದ ಸೋನಾಲಿಕಾ ಟ್ರ್ಯಾಕ್ಟರ್ ಮಾತ್ರ ಅಂತ ಹೆಮ್ಮೆಯಿಂದ ಹೇಳ್ಕೊತೀವಿ ನಾವು. ಕೊನೆದಾಗ ರೈತರಿಗೆ ಏನ್ ಹೇಳಕ್ ಬಯಸ್ತೀವಿ? ರೈತರಿಗೆ ಅದೇ ನಾ ಹೇಳಿದಂಗೆ ಇದು ಸ್ಕೀಮ್ನು ಅನೌನ್ಸ್ ಮಾಡಿದಿರ್ಬೋದು. ಆಮೇಲೆ ಈ ಟ್ರ್ಯಾಕ್ಟರ್ ಖರೀದಿ ಮಾಡೋದ್ ಮುಖಾಂತರ ನೀವು ಮೇಂಟೆನೆನ್ಸ್ ಒಳಗ, ಆಮೇಲೆ ಡಿಸೈಲ್ ಒಳಗ ಎಲ್ಲದ್ರೊಳಗೂ ನೀವು ತಾವು ಉಳಿತಾಯ ಮಾಡಬಹುದು. ಅದಕ್ಕ ಈ ಟ್ರ್ಯಾಕ್ಟರ್ ಖರೀದಿ ಮಾಡಿದ್ರ ನಿಮ್ಗೆಲ್ಲಾನು ಒಳ್ಳೆ ಆಗ್ತದ. ಬೇರೆ ಯಾವ್ದೋ ಕಂಪ್ನಿದ ಟ್ರ್ಯಾಕ್ಟರ್ ಕಂಪೇರ್ ಮಾಡಿದ್ರು ನಮ್ ಡಿಸೈಲ್ದಾಗ, ಮೇಂಟೆನೆನ್ಸ್ ದಾಗ, ಆಮೇಲೆ ತಾಕತ್ದಾಗ ಎಲ್ಲದ್ರೊಳಗೂ ಅತಿ ಉತ್ತಮ ಐತಿ. ನೀವು ನಮ್ಮ ಶೋರೂಮ್ ಬಂದ ಗಾಡಿ ಹೊಡೆದು ನೀವು ಟ್ರಯಲ್ ನೋಡಿ ಅದ್ರ ಬಗ್ಗೆ ತಿಳ್ಕೊಂಡು ಟ್ರ್ಯಾಕ್ಟರ್ ಖರೀದಿ ಮಾಡ್ಬೇಕಂತ ಹೇಳಿ ಕೇಳ್ಕೊತೀನಿ. ನಮ್ಮ ಹೆಸರು ಪ್ರಕಾಶ್ ವರ್ಜೆ ಅಂತ ಹೇಳಿ, ನಾನು ಸುಗಮ್ ಮೋಟರ್ಸ್ ಮ್ಯಾನೇಜರ್. ಫಂಕ್ಷನ್ ಮಾಡಿದ್ರಲ್ಲ, ಎದ್ರ ಬಗ್ಗೆ ಫಂಕ್ಷನ್ ಮಾಡಿ? ಈಗ ನಮ್ ರೈತರ ಬದಲ್ರಿ ಸೋನಾಲಿಕಾ ಕಂಪನಿ ಬದಲ್ರಿ ಸೋನಾಲಿಕಾ ಕಿಸಾನ್ ಮಿತ್ರ ಅಂತೇಳಿ ಒಂದು ಕಂಪನಿ ಕಡೆದ ಒಂದು ಫಂಕ್ಷನ್ ಮಾಡಿದ್ರಿ. ಅದನ್ನ ಈಗ ರೀ ಪ್ರೆಸೆಂಟ್ ರೀ ಇವತ್ತ ಇಲ್ಲಿ ಗೋಕಾಕ್ ರೆಸಾರ್ಟ್ ದಾಗ ಮಾಡಿದ್ರಿ. ಅದನ್ನ ಎಲ್ಲಾ ರೈತರು ಕರೆಸಿದ್ರಿ. ಇಲ್ಲಿ ಕರೆಸಿ ಒಂದು ಈಗ ಹೊಸದ ಸ್ಕೀಮ್ ಲಾಂಚ್ ಮಾಡಿದ್ರಿ. ಕಂಪನಿ ಕಡೆ ಈ ವರ್ಷ ಯಾರು ತಗೋತಾರಲ್ಲ ಅವ್ರಿಗೆ ಹೊಸದ ಆಫರ್ ಸಿಗ್ತಾತ್ರಿ. ಆಮೇಲೆ ಈಗ ಹಳಿದ ಹೋದ ವರ್ಷ ಯಾರಿಗೆ ಸ್ಕೀಮ್ ಹತ್ತಿದವ್ರಿಗೆ ಅದು ಹೊಸದ ಇದನ್ನ ಲಕ್ಕಿ ಡ್ರಾ ಏನ್ ಹತ್ತವ್ರಲ್ಲ, ಮೊಬೈಲ್ ಅನ್ನು ಅಥವಾ ಬೈಕ್ ಅನ್ಬೋದ್ರಿ ಅಥವಾ ಕಾರ್ ಇದನ್ನ ಅವೆಲ್ಲ ನಾವು ಅವ್ರಿಗೆ ವಿತರಣೆ ಮಾಡತ್ತೀವ್ರಿ.
ಇದೆಲ್ಲ ಕುಡ್ಕೊಂಡು ಇವತ್ತು ಎಲ್ಲ ರೈತ ಮಿತ್ರ ಸ್ನೇಹಿ ಅಂತೇಳಿ ಒಂದು ಕಾರ್ಯಕ್ರಮ ಮಾಡೋದು.